ಪ್ರತಿ ವರ್ಷನೂ ಮಾರಿ ಹಬ್ಬಕ್ಕೆ ನಾವು ಮಿಸ್ ಮಾಡ್ದಂಗೆ ಊರಿಗೆ ಹೋಗ್ತೀವಿ. ಒಂದ್ ಕಡೆ ಅಡುಗೆ ಕೆಲಸ ನಡೀತಾ ಇದೆ, ಇನ್ನು ಮಕ್ಕಳು ಸ್ಕೂಲಿಂದ ಬಂದು ಪಂಜು ಅಂತಾರೆ ಅಂತ ಹೇಳ್ಬಿಟ್ಟು ಮಕ್ಕಳು ಬರೋ ಅಷ್ಟರಲ್ಲಿ ಪಪ್ಪ ಪಂಜು ರೆಡಿ ಮಾಡ್ತಿದ್ದಾರೆ. ಒಳ್ಳೆ ಚೆನ್ನಾಗಿ ಚಿತ್ರ ಬರ್ತವೆ. ನಮ್ಮದು ಮಾರಿ ಹಬ್ಬ ಅಂತಂದರೆ ಸ್ಪೆಷಲ್ಲು ಟಮಟ ಕಾಳು. ಆ ಟಮಟ ಕಾಳು ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಎಡೆ ಕೊಟ್ಟು ಬರಬೇಕು. ಇನ್ನು ಹೆಣ್ಮಕ್ಳೆಲ್ಲ ಚೆನ್ನಾಗಿ ಮುದ್ದಾಗಿ ಸೀರೆ ಉಡ್ಕೊಂಡು ರೆಡಿಯಾಗಿ ಟಮಟದ ದಾರ್ತಿ ತೊಗೊಂಡೋಗ್ತಾರೆ. ಗಂಡು ಮಕ್ಕಳು ಅಂತಂದರೆ ಪಂಜ್ ಇಟ್ಕೊಂಡಿರ್ತಾರೆ. ಆ ಪಂಜ್ ಇಟ್ಕೊಂಡಿದ್ದಾರಲ್ಲ ಅದರೊಳಗಡೆ ಒಂದು ಕೋಳಿ ಹಾಕ್ಬಿಟ್ಟು ಸುಟ್ಬಿಡ್ತಾರೆ. ಇದು ಹಿಂದಿನಿಂದ ನಡ್ಕೊಂಡು ಬಂದಿರೋ ಪದ್ಧತಿ, ಹಿರಿಯರೆಲ್ಲ ನಡ್ಸ್ಕೊಂಡು ಬಂದಿದ್ದಾರೆ. ಕೆಲವರೆಲ್ಲ ಟಮಟ ಎಲ್ಲ ತಂಬಿಟ್ಟು ಹಾಗೆ ಹೀಗೆ ಅಂತೆಲ್ಲ ಕಮೆಂಟ್ ಮಾಡ್ತಾರೆ. ಬಟ್ ನಾನು ನನ್ನ ಪ್ರಾಂತ್ಯದಲ್ಲಿ, ನನ್ನ ಹುಟ್ಟೂರಲ್ಲಿ ನಮ್ಮ ಪೂರ್ವಜರು ಬಳಸ್ತಿದ್ದಂಥ ಭಾಷೆನೇ ನಾನು ಕೂಡ ಬಳಸೋದು. ಯಾಕೆಂದ್ರೆ ನಮ್ಮ ಪಪ್ಪ ಮಮ್ಮಿ ಎಲ್ಲ ಅದೇ ತರ ಮಾತಾಡ್ಕೊ ಬಂದಿದ್ದಾರೆ. ಆಬ್ವಿಯಸ್ಲಿ ನಾನು ಕೂಡ ಅದನ್ನೇ ಮಾತಾಡೋದು. ನಾವಿನ್ನು ಊರೊಳಗಡೆ ದೇವಸ್ಥಾನಕ್ಕೆ ಹೋದ್ರೆ ಊರಲ್ಲಿ ಎಲ್ಲರೂ ಸಿಗ್ತಾರೆ, ಖುಷಿ ಆಗುತ್ತೆ ಅವರೆಲ್ಲರನ್ನು ಮಾತಾಡ್ಸೋದಕ್ಕೆ. ನಾವು ಪ್ರತಿ ಸಲ ಮಾರಿ ಹಬ್ಬಕ್ಕೆ ಊರೊಳಗಡೆ ಹೋದ್ರು ನಮ್ಮ ಸುಧಾ ಆಂಟಿ ಅವರು ಮಾಡಿರೋ ಆ ಕಡಲೆ ಟಮಟನ ಮಿಸ್ ಮಾಡ್ಕೊಳ್ಳಲ್ಲ. ನಾವು ಸುಧಾ ಆಂಟಿ ಮನೆಗೆ ಹೋಗಿ ಕಡಲೆ ಟಮಟ ಟೇಸ್ಟ್ ಮಾಡ್ಕೊಂಡು ತಾತನ್ ಮಾತಾಡಿಸ್ಕೊಂಡೆ ನಾವು ಮತ್ತೆ ಮನೆ ಕಡೆಗೆ ಹೋಗೋದು. ಮಜ್ಜಿಗೆ ಫ್ರೆಂಡ್ ಇರು, ತಾತನ್ ತಗೊಂಡೋಗ್ಬಿಟ್ಟು ಫ್ರೆಂಡ್ ಅಂತ ಅವಳೆ. ನನ್ನ ಮಜ್ಜಿಗೆ ಫ್ರೆಂಡ್ ಕಡೆ ಅವರು. ಮಜ್ಜಿಗೆ ಫ್ರೆಂಡ್ ಅಂತ ನೀವು, ಮಜ್ಜಿಗೆ ಫ್ರೆಂಡ್. ಈ ಸಲ ಮಾರಿ ಹಬ್ಬದಲ್ಲಿ ಸ್ವಲ್ಪ ಜನ ಜಾಸ್ತಿ ಇದ್ವಿ, ಖುಷಿ ಇತ್ತು. ಬಟ್ ಪಪ್ಪನ್ ಫ್ರೆಂಡು ಗಂಗಾಧರ್ ಅಂಕಲ್ ಅಂತ, ಅವರು ನೆಕ್ಸ್ಟ್ ಡೇ ಬಂದ್ರು. ನಾವೆಲ್ಲ ಹಾಸನ್ ಕಡೆಗೆ ಹೊರಟಿದ್ವಿ. ಬಾಯ್. ಅಂಕಲ್ ನೀವು ಇಬ್ಬರೇ ಇವತ್ತು.